ಎಲ್ಲರಿಗೂ ನಮಸ್ಕಾರ. ಯಾಕೆ ಜನರೇ, ಯಾಕೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುತ್ತಿಲ್ಲ ಜನರೇ? ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಜನರೇ. ಇವತ್ತು ನಾವು ಹೋಗುತ್ತಿರುವ ಜಾಗ ಬಹಳ ಪುರಾತನ ಜಾಗ. ಸುಮಾರು 900 ವರ್ಷಗಳ ಅಂದರೆ 900 ವರ್ಷಗಳಷ್ಟು ಹಳೆಯಷ್ಟು ಆ ಜಾಗಕ್ಕೆ ನಿಮ್ಮನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗುತ್ತಿದ್ದೇವೆ. ಬನ್ನಿ ಹೋಗೋಣ. ಈ ಜಾಗವು ಹುಬ್ಬಳ್ಳಿ ನಗರದ ಉಣಕಲ್ ಗ್ರಾಮದಲ್ಲಿದೆ. ಹೋಗೋಣ ಬನ್ನಿ. ದೇವಸ್ಥಾನ ಕಟ್ಟೋಕೆ ಕಾಂಟ್ರಾಕ್ಟ್ ಜಕಣಾಚಾರ್ಯ ಅವ್ರಿಗೆ ಕೊಟ್ಟಿದ್ದಾರೆ. ಜಕಣಾಚಾರ್ಯ ಅವರು ಈ ದೇವಸ್ಥಾನವನ್ನು ಕಟ್ಟಬೇಕಾದ್ರೆ ರಾತ್ರಿ ಈ ದೇವಸ್ಥಾನದಲ್ಲಿ ಅರ್ಧ ಆಗಿಬಿಡುತ್ತೆ. ದೇವಸ್ಥಾನ ಇನ್ನೂ ಗೋಪುರ ಕೆಲಸ ಮುಗಿದಿದ್ದಿಲ್ಲ. ಅದಕ್ಕೆ ಅವರು ಅದನ್ನು ಅಷ್ಟಕ್ಕೆ ಬಿಟ್ಟು ಅರ್ಧಕ್ಕೆ ಮುಗಿಸ್ಬಿಟ್ರು. ಇದು ಈಗ ಪ್ರಸ್ತುತ ಇದು ಹುಬ್ಬಳ್ಳಿಯಲ್ಲಿ ಉಣಕಲ್ ಎಂಬ ಗ್ರಾಮದಲ್ಲಿ ಇದೆ. ಇದು ಒಂದು ಪುರಾತನ ಕಾಲದ ಮಂದಿರವಾಗಿದೆ, ದೇವಸ್ಥಾನವಾಗಿದೆ. ಈ ದೇವಸ್ಥಾನದ ಹೆಸರು ಚಂದ್ರಮೌಳೇಶ್ವರ ದೇವಸ್ಥಾನ. ಇದು ಬಾದಾಮಿ ಚಾಳುಕ್ಯರ ಕಾಲದಲ್ಲಿ ಕಟ್ಟಿಸಲಾಗಿದೆ. ಸುಮಾರು 12ನೇ ಶತಮಾನದಲ್ಲಿ ಇದರ ನಿರ್ಮಾಣವಾಗಿತ್ತು. ಇದರ ನಿರ್ಮಾಪಕರು ಬಾದಾಮಿ ಚಾಳುಕ್ಯರು ಹಾಗೂ ಇದರ ಶಿಲ್ಪಿ ಜಕಣಾಚಾರ್ಯ, ಅಮರ ಜಕಣಾಚಾರ್ಯ ಅವರು ಬಹಳಷ್ಟು ದೇವಸ್ಥಾನಗಳನ್ನು ಕೆತ್ತನೆ ಮಾಡಿದ್ದಾರೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ, ಈ ದೇವಸ್ಥಾನವನ್ನು ಒಂದು ರಾತ್ರಿಯಲ್ಲಿ ಕಟ್ಟಲು ನಿರ್ಧರಿಸಿದ್ದರು. ಇದೇ ಅದರ ವಿಶೇಷತೆ. ಆದರೆ ಬೆಳಗಾಗುವಷ್ಟರಲ್ಲಿ ಈ ದೇವಸ್ಥಾನ ಅರ್ಧ ಮಾತ್ರ ಪೂರ್ಣವಾಯಿತು. ಅದಕ್ಕಾಗಿ ಇದರ ಗೋಪುರದ ಕೆಲಸ ಅರ್ಧಕ್ಕೆ ನಿಂತಿತು. ಅದಕ್ಕಾಗಿ ಇದು ಅಷ್ಟಕ್ಕೆ ಬಿಟ್ಟು ಹೋದರು. ಇದು ಮೂಲತಃ ಶಿವನ ದೇವಸ್ಥಾನ. ಚಂದ್ರನು ತನ್ನ ಮೇಲಿರುವ ಶಾಪವನ್ನು ತಪ್ಪಿಸಿಕೊಳ್ಳಲು ಶಿವನ ಜಪ ಮಾಡಿದ್ದಕ್ಕಾಗಿ ಈ ದೇವಸ್ಥಾನ. ಆದರೆ ಆ ಕಥೆಯ ನಿಜವಾಗಿ ಇದು ಅದರಿಂದ ಪ್ರೇರಿತವಾಗಿ ಈ ಹೆಸರಿನ ನಿಜವಾದ ದೇವಸ್ಥಾನ ಉಡುಪಿಯಲ್ಲಿದೆ. ತಮ್ಮ ಸಿರಿತನ ಮತ್ತು ತಮ್ಮ ಶಿಲ್ಪ ಸಾಮರ್ಥ್ಯವನ್ನು ತೋರಿಸಲು ಈ ದೇವಸ್ಥಾನವು ಕಟ್ಟಿಸಲಾಗಿದೆ.
ಇದನ್ನು ಬಾದಾಮಿ ಚಾಳುಕ್ಯರು ಅವರ 12ನೇ ಶತಮಾನದಲ್ಲಿ ಕಟ್ಟಿಸಲಾಗಿದೆ. ಈ ದೇವಸ್ಥಾನದ ವಯಸ್ಸು 900 ವರ್ಷಗಳು. ಅಂದರೆ 900 ವರ್ಷಗಳಿಂದ ಈ ದೇವಸ್ಥಾನ ಇದೇ ಥರ ಸ್ಥಿರವಾಗಿ ನಿಂತಿದೆ. ಈ ದೇವಸ್ಥಾನ ನಿಂತಿರೋ ಬಲ ನೋಡಿದರೆ ಇನ್ನೂ 900 ವರ್ಷ ಹೀಗೆ ನಿಲ್ಲುತ್ತೆ ಅಂತ ನನಗನ್ನಿಸ್ತಿದೆ. ಇದನ್ನು ಚಾಳುಕ್ಯರು ಅವಾಗ ಏನಿದ್ರೂ ಜಾಸ್ತಿ ಮಂದಿರಗಳು ಮಸೀದಿಗಳನ್ನು ಕಾರಣಾಂತರಗಳಿಂದ ಕಟ್ಟಿಸ್ತಿದ್ರು. ಇದನ್ನು ಕಟ್ಟಿಸಲು ಕಾರಣ ಏನಂತಂದರೆ ಆ ಕಾಲದಲ್ಲಿ ವಾಸ್ತುಶಿಲ್ಪ ಬಹಳ ಪ್ರಖ್ಯಾತವಾಗಿತ್ತು. ಅವರು ತಮ್ಮ ವಾಸ್ತುಶಿಲ್ಪವನ್ನು ತಮ್ಮ ವೈರಿಗಳಿಗೆ ತೋರಿಸಲು ಮತ್ತು ತಮ್ಮ ಶ್ರೀಮಂತಿಕೆಯನ್ನು ತೋರಿಸಲು ಈ ದೇವಸ್ಥಾನವನ್ನು ಹುಬ್ಬಳ್ಳಿ ನಗರದ ಉಣಕಲ್ ಗ್ರಾಮದಲ್ಲಿ ಕಟ್ಟಿಸಿದರು. ಈ ದೇವಸ್ಥಾನವನ್ನು ಅಮರ ಶಿಲ್ಪಿಯಾದ ಜಕಣಾಚಾರ್ಯ ಅವರು ಕಟ್ಟಿದ್ದಾರೆ. ನಿಮಗೆ ಜಕಣಾಚಾರ್ಯ ಅವರು ಗೊತ್ತಿದೆ ಅಂತ ಅಂದ್ಕೊತೀನಿ. ಜಕಣಾಚಾರ್ಯ ಅವರು 12ನೇ ಶತಮಾನದ ಪ್ರಖ್ಯಾತ ದೇವಸ್ಥಾನವನ್ನು ಕಟ್ಟುವವರು, ಆರ್ಕಿಟೆಕ್ಟ್ ಅಂತಲೇ ಹೇಳ್ಬೋದು ಅವರಿಗೆ. ಅವ್ರದ್ದು ಈ ದೇವಸ್ಥಾನ ಕಟ್ಟೋತ್ನಾಗ ಅವ್ರದ್ದು ಏನು ಇತ್ತಂದರೆ ರಾತ್ರೋರಾತ್ರಿ ಈ ದೇವಸ್ಥಾನ ಫುಲ್ ಅಡಿಯಿಂದ ಮುಡಿವರೆಗೂ ಮುಗಿಸಿ ತಮ್ಮ ಶತ್ರುಗಳ ಕಣ್ಣಿಗೆ ಕುಕ್ಕುವಂತೆ ಮಾಡಬೇಕೆಂದು ಅವರ ನಿರ್ಧಾರ ಇತ್ತು. ಆದರೆ ಇವರು ಗೋಪುರಕ್ಕೆ ತಲುಪುವ ಮುಂಚೆನೇ ಬೆಳಗಾಗಿತ್ತು. ಆದ ಕಾರಣ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟಿದ್ದಾರೆ. ಅದಕ್ಕೆ ಈ ದೇವಸ್ಥಾನಕ್ಕೆ ಗೋಪುರವಿಲ್ಲ. ಇದು ಬಹಳ ರೋಮಾಂಚಕ ತಾಣವಾಗಿದೆ. ಬಂದು ನೋಡ್ರಿ, ಹುಬ್ಬಳ್ಳಿ ನಗರದಲ್ಲಿದೆ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ತರಹದ ಬೇರೆ ಬೇರೆ ಜಾಗಗಳನ್ನು ಮತ್ತು ದೇವಸ್ಥಾನ ಆದಿ ತಾಣವನ್ನು ತೋರಿಸ್ತೀವಿ ನಿಮಗೆ. ಇದನ್ನು ಒಂದು ಸತಿ ನಿಮಗೆ ಕ್ಲಿಯರಾಗಿ ನೀಟಾಗಿ ತೋರಿಸ್ತೀನಿ. ಎಷ್ಟು ಅಂದರೆ ಪೇಷನ್ಸ್ ಅವ್ರಿಗೆ ಎಷ್ಟಿರ್ಬೋದು, ಎಷ್ಟು ನೀಟ್ ಈಗಿನ ಮಷಿನರಿಗಳು ಹೇಗೆ ಕಟ್ ಮಾಡ್ತಾರೆ ಆ ಟೈಪೇ ಕಲ್ಲುಗಳನ್ನು ಕಟ್ ಮಾಡಲಾಗಿದೆ. ಇಡೀ ದೇವಸ್ಥಾನವನ್ನು ನಿಮಗೆ ತೋರಿಸ್ತೀನಿ, ನೋಡಿ ಬನ್ನಿ. ಇದರ ಅರ್ಧ ಭಾಗವು ಕೆಂಪು ಕಲ್ಲಿನಿಂದ ಕಟ್ಟಿಸಿದ್ದಾರೆ ಮತ್ತು ಇನ್ನರ್ಧ ಭಾಗವು ಹಸಿರು ಕಲ್ಲಿನಿಂದ ಕಟ್ಟಿಸಿದ್ದಾರೆ. ಅದಕ್ಕೆ ಇದೇ ಅದರ ಸ್ವರ್ಣತೆಯನ್ನು ತೋರುತ್ತದೆ. ಹಾಗೂ ದಸರಾ ಸಮಯದಲ್ಲಿ ಈ ದೇವಸ್ಥಾನದ ಸೊಬಗು ನೋಡುವಂತಹ ತಾಣವಾಗಿರುತ್ತದೆ. ನೀವು ಈ ದೇವಸ್ಥಾನವನ್ನು ನೋಡಿದರೆ ನಿಮ್ಮ ಅನಿಸಿಕೆಯನ್ನು ನಮಗೆ ಹೇಳಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಚಂದ್ರಮೌಳೇಶ್ವರ ದೇವಸ್ಥಾನದ ಸೌಂದರ್ಯತೆ ನೋಡಿ. ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ 4 ದ್ವಾರಗಳಿವೆ. ಇದು ಅದರಲ್ಲಿ 3ನೇಯದ್ದು.